ನೋಡ್ತಾ ಇರ್ಬೋದು ಸ್ನೇಹಿತರೆ, ಇರೋದರಲ್ಲಿ ಈ ವರ್ಷ ನಾನು ಎಲ್ಲ ಜಾತ್ರೆಗಳನ್ನು ಕೂಡ ನೈಟ್ ಹೊತ್ತು ವಿಸಿಟ್ ಕೊಟ್ಟಿದ್ದೀನಿ. ಏನಕ್ಕೆ ನೈಟ್ ಹೊತ್ತು ವಿಸಿಟ್ ಕೊಡ್ತೀನಿ ಅಂದರೆ, ಇಲ್ಲಿನ ಸಿಬ್ಬಂದಿ ವರ್ಗ ಅಧಿಕಾರಿಗಳು ನಾನು ಅದನ್ನು ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ, ಆಗ ದಬ್ಬಾಕಿದ್ದೀನಿ, ಈಗ ದಬ್ಬಾಕಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಆದರೆ ರೈತರಿಗೆ ಎಲ್ಲೋ ಒಂದು ಕಡೆ ಲೈಟಿನ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ಕರೆಕ್ಟಾಗಿರೋದಿಲ್ಲ. ಅದನ್ನೆಲ್ಲ ಹುಡ್ಕೋಕ್ಕೆ ಅಂತ ಬಂದಾಗ ನಾವು ಬರೋದೇ ನೈಟ್ ಹೊತ್ತಲ್ಲಿ. ಆ ನೈಟ್ ಹೊತ್ತು ಬಂದಾಗ ಇರೋದರಲ್ಲಿ ಈ ವರ್ಷದ ಏನು 2026ರ ಸಿದ್ಧಗಂಗಾ ಮಠದ ನಮ್ಮ ಜಾತ್ರೆ ಇದೆಯೋ, ಒಂದು ಲೆಕ್ಕಕ್ಕೆ ಬೇರೆ ಜಾತ್ರೆಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಉತ್ತಮ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಲೈಟಿಂಗ್ನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅದೇ ರೀತಿಲಿ ನೀರಿನ ವ್ಯವಸ್ಥೆ ಹೇಗಿದೆ, ಏನು ಎತ್ತ ಪ್ರತಿಯೊಬ್ಬ ರೈತರನ್ನು ಕೂಡ ನಾವು ಕೇಳಬೇಕು ಇವಾಗ. ಯಾಕೆಂದರೆ ನೈಟ್ ಹೊತ್ತು ಬಂದರೆ ಎಲ್ಲ ಲೈಟಿಂಗ್ ವ್ಯವಸ್ಥೆ ಹೇಗಿರುತ್ತೆ, ಏನು ಎಲ್ಲ ಒಂದು ಗೊತ್ತಾಗುತ್ತೆ ಅಂತಲೇ ನೈಟ್ ಹೊತ್ತಲ್ಲಿ ಬಂದಿರೋದು. ಸಣ್ಣ ಪುಟ್ಟ ರೈತರುಗಳು ಹೇಗೆ ಯಾವ ಥರ ಇರ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಪ್ರತಿಯೊಂದನ್ನು ವಿಡಿಯೋ ಮಾಡ್ತಾ ಹೋಗೋಣ ಬನ್ನಿ. ಹಾಗೆ ನೋಡ್ರಿ, ಒಂದು ಇದರಲ್ಲಿ ಯಾವುದು ನಮ್ಮ ಬೂಕದ ಮಠ ಜಾತ್ರೆಯಲ್ಲಿ ಒಂದು ವಿಶೇಷವಾದ ಒಂದು ವಿಚಾರವನ್ನು ನಾನು ಬಯಲು ಮಾಡಿದ್ದೆ. ಲೈಟಿಂಗ್ ವ್ಯವಸ್ಥೆ ಕರೆಕ್ಟ್ ಇಲ್ಲ, ಮತ್ತು ಬಂದಿರತಕ್ಕಂಥ ನಮ್ಮ ಆರಕ್ಷಕ ದಳಕ್ಕೆ, ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಅಥವಾ ಹೊರಗಿನವ್ರಿಗೆ ಒಂದು ಬಯೋ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಅಂತ. ಇವತ್ತು ಬಂದಾಗ ತುಂಬ ಖುಷಿಯಾಗಿದ್ದೇನು ಅಂದರೆ, ನಮ್ಮ ಸಿದ್ಧಗಂಗಾ ಮಠದ ಒಂದು ಜಾತ್ರೆಗೆ ವಿಡಿಯೋ ಮಾಡೋಕ್ಕೆ ಬಯೋ ಟಾಯ್ಲೆಟನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಒಂದು ತುಂಬ ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ತುಂಬ ಒಂದು ಖುಷಿ ಆಗ್ತಿದೆ ಇಲ್ಲಿನ ತುಮಕೂರಿನ ಮಹಾನಗರ ಪಾಲಿಕೆ ಹಾಗೂ ಏನು ಸಿದ್ಧಗಂಗಾ ಮಠ. ತುಂಬ ಒಂದು ಖುಷಿ ಆಗುತ್ತೆ. ಈ ಥರದ್ದು ಒಂದೇ ಗಾಡಿ ಇದೆಯಾ ಅಥವಾ ಇಲ್ಲ ಬೇರೆ ಕಡೆ ಇದೆಯಾ ಗೊತ್ತಿಲ್ಲ, ಬಟ್ ಇರೋದ್ರಲ್ಲಿ ಇದೊಂದನ್ನು ನೋಡಿದಾಗ ತುಂಬ ಒಂದು ಖುಷಿ ಆಗುತ್ತೆ. ಅದೇ ರೀತಿಲಿ ಇಲ್ಲಿರ್ತಕ್ಕಂಥ ಜಾಗದಲ್ಲಿ ಲಾರಿಗಳಲ್ಲಿ ರಾಸುಗಳನ್ನು ಹೊರಗಡೆಗೆ ತೊಗೊಂಡೋಗೋಕ್ಕೆ ಲೋಡಿಂಗ್ ವ್ಯವಸ್ಥೆಗೆ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಜಾಗ ಇದು. ತುಂಬ ಒಂದು ಖುಷಿ ಆಗ್ತಿದೆ ಇಲ್ಲಿ. ಹಾಗೆ ನೋಡೋಣ ರೈತರುಗಳು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ, ಇವತ್ತಿನ ರೈತರುಗಳು ಎಲ್ಲ ಕೇಳೋಣ ಬನ್ನಿ. ಹಂಗೆ ಮದ್ಗಿರೋ ಬಡವನಹಳ್ಳಿ ನಮ್ಮ ಮಾಗಡಿ ಜಾತ್ರೆ ಆದ್ಮೇಲೆ ನಡೀತಕ್ಕಂಥ ಬಡವನಹಳ್ಳಿ ಜಾತ್ರೆ. ಅಲ್ಲಲ್ಲ ಏನಕ್ಕೆ ಬಂದಿದ್ದೀರಾ ಅಲ್ಲಿಂದ ಇಲ್ಲಿಗೆ? ದನಗಳು ಯಜಮಾನ್ರೆ, ಇವಾಗ ಬಡವನಹಳ್ಳಿಯಿಂದ ಇಲ್ಲಿಗೆ ಬಂದಿದ್ದೀರಾ, ದನ ಅಲ್ಲಿಂದ ಇಲ್ಲಿಗೆ ಹಾಕೊಂಬಂದಿದ್ದೀರಾ ಮಾರೋದಕ್ಕೆ? ಓಕೆ, ಆಯಿತು. ತುಂಬ ಒಂದು ಖುಷಿ ಆಗುತ್ತೆ ಯಜಮಾನ್ರೆ. ಇವಾಗ ಎಷ್ಟು ವರ್ಷದಿಂದ ಬರ್ತಾ ಇರೋದು ಈ ಜಾತ್ರೆಗೆ? 2 ವರ್ಷ ಹೋದ ವರ್ಷ ಬಂದಿದ್ದೆ. ಹಾಂ, ಈ ವರ್ಷ ಬಂದಿದ್ದೆ. ವರ್ಷ ಬರ್ತೀವಿ. ವರ್ಷ ಬರ್ತೀರಾ ಅಂದರೆ ದನ ಕರುಗಳನ್ನೆಲ್ಲ ಹಾಕೊಂಬರ್ತೀರಾ? ಇವೆಲ್ಲ ನಿಮ್ಮವೇನಾ? ಹಾಂ, ಅಲ್ಲಿ ಜಾಗ ಸಿಕ್ಕಿಲ್ಲ, ಅದಕ್ಕೆ ಇಲ್ಲಿ ಹಾಕೊಂಡಿದ್ದೀರಾ? ನೈಟು ಬಂದ್ವಿ. ಊಟ ತೆಗೆದು ಗೂಟ ಉಣಿಸ್ಲಿಲ್ಲ. ಬೇರೆ ಬಂದಿದ್ರು. ಓ, ಅಂದರೆ ಬೇರೆಯವ್ರ ಜಾಗ? ಬೇರೆ ಜಾಗ ರಂಗಳೆ ಒಯ್ದಿದ್ರು. ನಮ್ಮನ್ನ ಉಣಿಸ್ಲಿಲ್ಲ. ಲಾಸ್ಟ್ ಬಂದು 2 ಗಂಟೆಗೆ ಗೊಂತಾಕಿರೋದಿಲ್ಲ ನಾವು. ಓಕೆ, ಆಯಿತು. ಯಾಕೆಂದರೆ ಎಲ್ಲ ಕಡೆನೂ ನಿಮ್ಮ ಥರನೇ ರೈತರುಗಳು ಗೊಂತು ಮಾಡಿರ್ತಾರೆ. ಅವರು ಮುಂಚಿತವಾಗಿ ಬಂದು ಅಲ್ವಾ, ನೀವು ಕತ್ಲೆಯಲ್ಲಿ ಬಂದು ಗೊಂತು ಹೊಡೆದ್ರೆ ಅದು ಇದಾಗಲ್ಲ. ಹಾಂ, ಓಕೆ, ಆಯಿತು. ಈಗ ತುಂಬ ಖುಷಿ ಆಗ್ತಿದ್ಯಾ ನಿಮಗೆ ಜಾತ್ರೆಗೆ ಬಂದಿರೋದು? ಇಲ್ಲಿನ ನೀರಿನ ಸೌಕರ್ಯ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಆಮೇಲೆ ನೀರು, ಆಮೇಲೆ ಲೈಟಿಂಗ್ ಎಲ್ಲ ವ್ಯವಸ್ಥೆ ಇದೆಯಾ ಈ ಕಡೆ? ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ, ಖುಷಿ ಆಗುತ್ತೆ. ಹಾಂ, ಬಯೋ ಟಾಯ್ಲೆಟ್ ಬೇರೆ ಕೊಟ್ಟಿದ್ದಾರೆ. ಹಾಂ, ನಿಮ್ಮ ಪಕ್ಕದಲ್ಲೇನೆ. ಎಷ್ಟು ಮಟ್ಟಕ್ಕೆ ಖುಷಿ ಆಗುತ್ತೆ? ಓಕೆ, ಅಂದರೆ ಒಂದು ಸಿದ್ಧಗಂಗೆ ಜಾತ್ರೆಯಲ್ಲಿ ಒಂದು ತುಂಬ ಖುಷಿ ಅನ್ಸುತ್ತಾ ನಿಮ್ಗೆ? ಅಡಿಗೆ ಮಾಡ್ಕೊಂಬಂದಿಲ್ಲ, ಯಾವ ಬೇಕೋ ಮಟ್ಟ ಉಮ್ತೀವಿ ಬರ್ತೀವಿ ಆ ಥರ. ಮತ್ತೆ ಈ ದನ ಕರುಗಳಿಗೆ ಗಿರಾಕಿ ಹೆಂಗಿದೆ? ಪರವಾಗಿಲ್ವಾ ಅಥವಾ ವ್ಯಾಪಾರ ಡಲ್ಲ? ಹೆಂಗೆ ದೇಶದ ಗಿರಾಕಿ ಬಂದಿದಾರ? ಗಿರಾಕಿ ಕಮ್ಮಿ ಕೇಳ್ತಾರೆ. ಮಾರಿಲ್ಲ ಸ್ವಾಮಿ, ಈ ವ್ಯಾಪಾರ ಏನು ಅಷ್ಟೊಂದು ಇಲ್ಲ, ಸ್ವಲ್ಪ ಡಲ್ಲೇನೆ ಅಂದರೆ ಆ ಥರ ಕಮ್ಮಿ ಪಾಯಿಂಟ್ಗೆ ಹೋಗಿ ಕೇಳ್ತಾರೆ. ರೊಕ್ಕ ಹಳ್ಳಿಗೆ ನಮಗೆ ಬಿದ್ದಿಲ್ಲ ಹಂಗೆ. ಓಕೆ, ಈಗ ಇವೆಲ್ಲ ಮನೆಗೆ ವಾಪಸ್ ಹೋದ್ರೆ ಏನು ಮಾಡ್ತೀರಾ? ಅಲ್ಲಿಂದ 6,000 ಆಗಿದೆ ಇಲ್ಲಿ ಬರೋಕ್ಕೆ, ಮತ್ತೆ ಇಲ್ಲಿಂದ 6,000 ಆಗುತ್ತೆ. 6,000 ಆಗುತ್ತೆ. ನಾವು ಇಲ್ಲಿ ಹಾಕ್ತಿಗೆ ಮದ್ಗಿರಿಗೆ ಹೋಗ್ಬಿಡ್ತೀವಿ. ಮದ್ಗಿರಿ ಆ ಥರ. ಓಕೆ, ಈಗ ನೀವು ಈ ದನ ಕರುಗಳನ್ನೆಲ್ಲ ಸಾಕ್ತಿರಲ್ಲ, ನೀವು ಅಷ್ಟು ವರ್ಷದಿಂದ ಸಾಕೊಂಬಂದಿದ್ರ ಅಂದರೆ ಏನು ಬೇಸಾಯ ಮಾಡೋದ ನೀವು? ದಳ್ಳಾಳಿ ಕೆಲಸ ಮಾಡೋದ? ಬೇಸಾಯನೂ ಮಾಡ್ತೀವಿ.
ಬೇಸಾಯನೇ, ರೈತರು ನೀವು ಮೂಲ. ಈಗ ಏನ್ ಜಾತ್ರೆಗಳಿಗೆ ಬರ್ಬೇಕು ಈ ಜಾತ್ರೆಗೆ ಎಂಬುದೊಂದು ಕಯಸ್ಸು. ಅಕಸ್ಮಾತ್ ಈ ಜಾತ್ರೆಗೆ ಈಗ ಒಳ್ಳೆ ಒಂದು ತಿರ್ಗಾ ಎಲ್ಲಾದ್ರೂ ಹುಡುಕ್ಯಂತ ತಗೊಂಬಂದು ಹೋಗ್ಬೇಕು ಆ ಜಾತ್ರೆಗೆ ಎಂಬುದು ಒಂದು ಕಾಯಸ್ಸು. ಅದಕ್ಕೋಸ್ಕರ ಜಾತ್ರೆ ದಿನ ಬರೋ ದಿನ ಹಾಕೋದಿದ್ದು ಇವಾಗ ಜಾತ್ರೆಗೆ ಹೋಗ್ಬೇಕು ಅಂತ ಹೇಳಿ ಆ ಜಾತಿ ಕಡೆ ಹೇಳವ. ಮತ್ತೆ ಅವ ಉಳಿ ಮಾಡ್ತೀವಿ, ಹಾಂ ಉಳಿವೆ. ಓಕೆ. ಈ ಜಾತ್ರೆಗೆ ಹೋಗ್ಬೇಕು ಹೊಡ್ಕೊಂಡು ಅಂತ ಹೇಳಿ ಇವತ್ತು ಹೊರಟಿದ್ವಿ, ಬೆಳಿಗ್ಗೆ ಹೋಗಿ ಹಿಡ್ಕೊಂಡು ಸಾಯಂಕಾಲ ಬಂದಿರೋದು ಇವ್ ತಾಂಡ್. ಓಕೆ. ಒಟ್ಟಲ್ಲಿ ಒಂದು ತುಂಬ ಖುಷಿ ಆಗ್ತಿದೆ ಜಾತ್ರೆ ಬಗ್ಗೆ. ಯಾವುದೇ ಒಂದು ಸೌಕರ್ಯ, ಮೂಲಭೂತ ಸೌಕರ್ಯಗಳು ಎಲ್ಲ ಚೆನ್ನಾಗಿದೆಯಾ? ಓಕೆ. ಯಾಕೆಂದರೆ ನಾವು ದೊಡ್ಡ ಪೆಂಡಲ್ಗೆ ಹೋಗಿ ವಿಡಿಯೋ ಮಾಡೋಂಥವ್ರಲ್ಲ ನಾವು ಬಡವರು. ಹಾಗಾಗಿ ನಮ್ಮ ಚಿಕ್ಕ ಪುಟ್ಟ ರೈತರುಗಳನ್ನು ಅವ್ರ ಹತ್ರ ಹೇಗಿರುತ್ತೆ, ಅವ್ರ ಬಾಯಿಂದ ಏನು ಬರುತ್ತೆ, ಅವ್ರಿಗೆ ಎಷ್ಟು ಖುಷಿ ಪಡ್ತಾರೆ ಅನ್ನೋದನ್ನು ನಾವು ಆಸೆ ಪಡ್ತೀವಿ. ಖುಷಿನೇ ನಮಗೆ. ಈಗ ಮಾರಿಲ್ಲ ಅಂತ ಏನು ಸೌಕರ್ಯ ಪೂರ್ತಿ ಬಾಧೆ ಏನಿಲ್ಲ, ಹೇಳ್ತೀನಿ. ಮಾರಿದ್ರು ಬಾಧೆ ಇಲ್ಲ, ಮಾರ್ದಂಗೆ ವಾಪಸ್ ಹೋದ್ರು ಬಾಧೆ ಇಲ್ಲ. ಒಟ್ಟಿಗೆ ಇಲ್ಲಿ ಇರೋ ಸೌಕರ್ಯಕ್ಕೆ ಸಂತೋಷ ರೀ. ಹೌದಾ? ಓಕೆ. ತುಂಬ ಖುಷಿ ಆಗುತ್ತೆ. ನೀರಿಗಾಗಲಿ ಊಟಕ್ಕಾಗಲಿ ಏನು ನಮಗೆ ಓಕೆ ಅಣ್ಣ, ನಿಮ್ಮ ಯಾರ್ದಾರ ಒಬ್ಬರು ಮೊಬೈಲ್ ನಂಬರ್ ಹೇಳಿ. 8970414750. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರು ಬಡವನಹಳ್ಳಿ ಕಡೆಯವರಂತೆ. ತುಂಬ ಒಂದು ಖುಷಿ ಆಗ್ತಿದೆ. ಮೂಲ ರೈತರನ್ನ ನಾವು ಭೇಟಿ ಮಾಡ್ತಾ ಇದ್ದೀವಿ ಇವತ್ತು. ಆಲ್ಮೋಸ್ಟ್ ಅಲ್ಲೂ ತುಂಬ ಬೆಳಕಿನ ಒಂದು ಸಂದರ್ಭ ಜಾಸ್ತಿ ಇರೋದ್ರಿಂದ ಸಿದ್ಧಗಂಗೆಯಲ್ಲಿ ನಾವು ಆಲ್ಮೋಸ್ಟ್ ಅಲ್ಲೂ ಇವತ್ತು ನೈಟು ಶೂಟು, ಎಷ್ಟೊತ್ತಾದರೂ ಪರವಾಗಿಲ್ಲ ನೈಟ್ ಶೂಟೇ ಮಾಡ್ತೀನಿ. ನಮ್ಮ ರೈತರುಗಳನ್ನ ಮಾತಾಡಿಸ್ತೀನಿ. ಓಕೆ. ಹಾಗೆ ತುಂಬ ಒಂದು ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಅವರು ಆ ಕಡೆ. ಅಣ್ಣ, ಹಾಗೆ ನಿಮ್ಮ ಕಡೆ ಯಾಕೆ ಈ ಥರ ಕೊಂಬುಗಳನ್ನ ಮಾಡೋದು ನೀವು? ಏನಕ್ಕೆ? ಇಲ್ಲ ಮಲ್ಕೊಳ್ಳಿ ಪಾಪ, ಮಲಗಲಿ. ಯಾವತ್ತೂ ಅದನ್ನ ತೊಂದರೆ ಮಾಡಬಾರ್ದು ನಾವು. ಇದು ನಮ್ಮ ಕಡೆ ಇದೇ ತಲೆ ಮಾಡೋದು. ಇದೇ ತಲೆ ಚೆನ್ನಾಗಿ ಪಾಸ್ ಆಗೋದು. ಓಕೆ. ಆ ಥರ ಈ ತಲೆ ಪಾಸ್ ಆಗಲ್ಲ, ನಮ್ಮ ತಲೆ. ಹಾಂ, ನಮ್ಮದು ರಾಮನಗರ, ಮೈಸೂರು, ನಮ್ಮ ಭಾಗದ್ದು ಅಮೃತ್ ಮಾಲು ಆ ಥರ. ಓಕೆ. ಅಂದರೆ ನಿಮ್ಗೆ ಈ ಥರನೇ ಆ ಥರ ಶೋಕಿ. ಓಕೆ. ತುಂಬ ಒಂದು ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು. ಓಕೆ, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು, ನಾನು ನಿಜ ಬೆಳಗ್ಗೆ ಹೊತ್ತೇ ಬಂದಿದ್ದೀನಿ ಅನ್ಬೇಕು, ಆ ಥರ ಒಂದು ಫೀಲ್ ಆಗ್ತಿದೆ. ಬನ್ನಿ, ಹಂಗೆ ಈ ಅಣ್ಣ ಯಾರೊಬ್ಬರು ಬರ್ತಿದ್ದಾರೆ. ಅಣ್ಣ ನಮಸ್ತೆ. ಅಣ್ಣ ಯಾವ ಕಡೆ ಇರ್ತಾವು? ನೆಲಮಂಗಲ. ಅಣ್ಣ, ಈಗ ಜಾತ್ರೆಗೆ ಬಂದಿದ್ದೀರಾ, ಸಿದ್ಧಗಂಗೆ ಜಾತ್ರೆಗೆ. ಎಷ್ಟನೇ ವರ್ಷದ ಜಾತ್ರೆ ಅಣ್ಣ ನಿಮಗಿದು? ಅಣ್ಣ, ನಾವು ಹೆಚ್ಚು ಕಮ್ಮಿ ಒಂದು 6ನೇ ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ. ಈ ವರ್ಷ ಬೇರೆ ಜಾತ್ರೆಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಖುಷಿನಾ ಹೆಂಗೆ? ಖುಷಿನೇ ಕಣ. ಜನ ಜಾಸ್ತಿ ಬಂದವೆ. ಓಕೆ. ವ್ಯಾಪಾರ ಒಂದು ಸ್ವಲ್ಪ ಡಲ್ಲೇ. ಹಾಂ. ಏನಂದರೆ ದಳ್ಳಾಳಿಗಳು ಇದರಿಂದ ಸ್ವಲ್ಪ ಡಲ್ಲೇ, ಆ ಥರ ಸಮಸ್ಯೆಗಳು. ಓಕೆ. ಇವಾಗ ನೀವು ಬಂದಿದ್ದೀರಾ, ಬೇರೆ ಜಾತ್ರೆಗಳಿಗೆ ಕಂಪೇರ್ ಮಾಡಿದ್ರೆ ಮೂಲಭೂತ ಸೌಕರ್ಯಗಳು ಇಲ್ಲಿ ಸೌಕರ್ಯ ಮಾತ್ರ ಚೆನ್ನಾಗೈತೆ ಅಣ್ಣ ಸಿದ್ಧಗಂಗೆಯಲ್ಲಿ. ಊಟ ಸೌಕರ್ಯನೇ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಲೈಟಿನ ವ್ಯವಸ್ಥೆ ಆಗಲಿ, ಎಲ್ಲ ಸೌಕರ್ಯ ಮಾತ್ರ ಚೆನ್ನಾಗಣ್ಣ. ಎಲ್ಲ ಚೆನ್ನಾಗಿದೆ. ಓಕೆ. ಹಾಗಾದ್ರೆ ಎಷ್ಟು ಜೊತೆ ನೀವು ದನಗಳು ತಂದಿದ್ರಿ? ನಾವು ಒಂದು 5 ಜೊತೆ ಹಾಕಿದೀವಿ ಅಣ್ಣ. 5 ಜೊತೆಲಿ ಯಾವ ಮಾರಲಿಲ್ವಾ? ಒಂದೇ ಒಂದು ಜೊತೆ ಮಾಡಿದೀವಿ ಕಣ. ಯಾವ್ದು ನಿಮ್ಮ ಪೆಂಡಲ್ಲು? ನಮ್ದು ಇದೇ ಕಣ ಪೆಂಡಲ್. ಇದೇ ಪೆಂಡಲ್ಲು. ಓಕೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಪ್ರತಿ ಜಾತ್ರೆಗೆ ಕಂಪೇರ್ ಮಾಡಿದ್ರೆ ಸಿದ್ಧಗಂಗೆ ನಂಬರ್ 1 ಅನ್ನೋದು ಅದು ಪಟ್ಟನೇ ಯಾವತ್ತಿದ್ರೂ. ಅದು ನಡೆದಾಡೋ ದೇವರು ಇರೋ ಜಾಗ ಅಂತಂದಮೇಲೆ ಆ ಥರ ಇರಲೇಬೇಕು. ತುಂಬ ಒಂದು ಖುಷಿ ಆಗುತ್ತೆ ಈ ಜಾತ್ರೆಗೆ ಬಂದಾಗ. ನಾವು ಮೂಲ ರೈತರನ್ನು ಭೇಟಿ ಮಾಡಿದಾಗ ಅವ್ರ ಬಾಯಲ್ಲೇ ಬಂದ್ಬಿಡುತ್ತೆ ನೋಡಿ. ಯಾಕೆಂದರೆ ಅಣ್ಣ, ನಾವು ದಳ್ಳಾಳಿಗಳಿದ್ದಾಗ ಇಲ್ಲಿ ಹಿಂಸೆ ಆಗ್ಬಿಡ್ತದೆ, ರೈತರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ತುಂಬ ಒಂದು ಖುಷಿ ಆಗ್ತಿದೆ. ಯಾಕೆಂದರೆ ಯಾವುದೇ ಒಂದು ಜಾತ್ರೆಗಳಿಗೆ ಹೋದಾಗ ಲೈಟಿಂಗ್ ವ್ಯವಸ್ಥೆ ಆಗ್ಬೋದು, ನೀರಿನ ವ್ಯವಸ್ಥೆ ಕಮ್ಮಿ. ಬಟ್ ಈ ಜಾತ್ರೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಜಾಗಕ್ಕೆ ಕೊರತೆ ಇಲ್ಲ. ಪ್ರತಿಯೊಂದೂ ತುಂಬ ಅದ್ಭುತವಾಗಿ ನಡೀತಾ ಇದೆ. ತುಂಬ ಒಂದು ಖುಷಿ ಪಡ್ತಾರೆ. ಓಕೆ ಅಣ್ಣ, ಈಗ 5 ಜೊತೆ ದನ ಹಾಕಿದ್ದೀರಿ ಅಂತಂದ್ರಿ, ಎಷ್ಟು ಜೊತೆ ಮಾರಿದ್ದೀರಾ? ಬರೀ ಒಂದೇ ಜೊತೆ? ಈಗ ನಿಮಗೆ ಲಾಗೋಡು ಎಲ್ಲ ಅಲ್ಲಿಂದ ಬಂದಿರ್ತೀರಾ? ಹೇಗೆ, ಏನು ಕಮಿಟಿಗೆ ಬಿಡ್ತೀರಾ? ಯಾವ ಥರ? ಏನು ಮಾಡೋಕ್ಕಲ್ಲ, ನಾವು ಹುಚ್ಚು ಅಷ್ಟೇನೆ. ಅದಕ್ಕೋಸ್ಕರ ಏನೋ ಸಾಕಬೇಕು, ಎಲ್ಲರೂ ಸಾಕ್ತಾರೆ ಅಂತ ನಾವು ಏನೋ ಅವತ್ತಿಂದ ಒಂದು ನಡೆದು ಬಂದದೇ ಅಂತ ಅದಕ್ಕೋಸ್ಕರ ಒಟ್ಟಲ್ಲಿ ಒಂದು ಖುಷಿ ಆಗುತ್ತೆ ಹಾಗಾದರೆ ನಮಗೆ. ಓಕೆ ಅಣ್ಣ, ನಿಮ್ಮ ಮೊಬೈಲ್ ನಂಬರು? 767639050529. ಅಣ್ಣ, ಈ ಪೆಂಡಲಲ್ಲಿರೋವು ನಿಮ್ಮವೇ ದನ, ಈ ಫ್ರಂಟಲ್ಲಿರೋವು? ಓಕೆ, ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಇದೊಂದು ಒಂಟಿ ಬೀಜದ ಕರು. ಬೀಜ ಹೊಡೆದಿದ್ದೀರಪ್ಪ? ಹೊಡೆದ್ಬಿಟ್ಟಿದ್ದೀರಾ ಬೀಜ? ಓಕೆ, ಇದು ಬೀಜ ಹೊಡೆದಿರ್ತಕ್ಕಂಥ ಕರು. ಹಾಗೆ ಒಂದು ಜೊತೆ ಸಣ್ಣ ಕರುಗಳನ್ನು ಕೂಟ ಮಾಡಿದ್ದಾರೆ. ಹಾಗೆ ಬನ್ನಿ ನೋಡೋಣ. ಬಟ್ ಲೈಟಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಒಂದು ಖುಷಿ ಆಗ್ತಿದೆ. ಯಾಕೆಂತಂದರೆ ಲೈಟಿಂಗ್ ವ್ಯವಸ್ಥೆ ಇಲ್ಲ ಅಂದರೆ ನಮಗೆ ಹಿಂಸೆ ಆಗ್ಬಿಡೋದು. ಈ ಜಾತ್ರೆಯಲ್ಲಿ ಅಂಥದ್ದೊಂದು ನೋವು ನಮಗಿಲ್ಲ. ತುಂಬ ಒಂದು ಖುಷಿ ಆಗುತ್ತೆ. ಅಣ್ಣ, ಅದೇ ರೀತಿ ದೊಡ್ಡ ಎತ್ತು ಅಂದ್ರಲ್ಲ ಯಾವಣ್ಣ ಇವು? ಅಣ್ಣ, ಇವು ಏನು ಕೆಲ್ಸಕ್ಕೆ ಬಳಸೋದ ನೀವು? ಮೂಲ ರೈತರ? ಶೋಕಿನೂ ಐತೆ, ಕೆಲಸನೂ ಐತೆ. ಓಕೆ, ಆ ಥರ. ಹಂಗೆ ಬನ್ನಿ ಮಧ್ಯಕ್ಕೆ.
ಅಣ್ಣ ಇವಾಗ ಈ ಎತ್ತುಗಳನ್ನು ಕಟ್ಕೊಂಡು ಜಾತ್ರೆ ಮಾಡೋಕ್ಕೋಸ್ಕರ ಬಂದಿದ್ದೀರಾ. ನೀವು ಯಾವ ಜಾತ್ರೆಗಳನ್ನು ಜಾಸ್ತಿ ಮಾಡ್ತೀರಾ? ನಾವು ಸಿದ್ಧಗಂಗೆ, ಮಾಗಡಿ, ಹುಟ್ಟೆ ಬರ್ಸಿ ನನ್ನ ಘಾಟಿ ಎಲ್ಲ ಜಾತ್ರೆಗಳನ್ನು ಮಾಡ್ತೀರಾ. ಪ್ರತಿಯೊಂದು ಜಾತ್ರೆಗೆ ಹೋಗಿ ಬಂದಿರತಕ್ಕಂಥ ಒಂದು ಅನುಭವ ನಿಮ್ಮಲ್ಲಿದೆ, ಏನು ಅನಿಸುತ್ತೆ? ಈ ಜಾತ್ರೆ ತುಂಬ ಸೂಪರ್ ಅಣ್ಣ, ಎಲ್ಲ ಜಾತ್ರೆಗಿಂತ. ಅದರ ಯಾವುದೇ ಒಂದು ನೀರಿಂದಾಗಲಿ ಲೈಟಿಂಗ್ಸ್ ಆಗಲಿ ಚೆನ್ನಾಗೈತೆ ಜಾತ್ರೆ. ಆದರೆ ಯಾವುದೇ ಆದರೂ ಇಲ್ಲಿ ನಡೆದಾಡ ದೇವರು ಶಿವಕುಮಾರ ಸ್ವಾಮೀಜಿ ಅವ್ರದಲ್ವಾ, ಅವರಿಂದ ತುಂಬ ಚೆನ್ನಾಗಿದೆ. ಸ್ವಾಮೀಜಿಗಳು ಸಹ ಬಂದು ನೋಡಿ, ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಇರಲಿಲ್ಲ. ಓಕೆ, ಇಲ್ಲೇ ಹೊಲದೊಳಗೆ ನೆಲ್ಲಿಗಳಾಗಿ ಸರ್ ಅವರೇ ಖುದ್ದಾಗಿ ಬಂದು ನಡೆದುಕೊಂಡು ಬಂದು ಇದೆಲ್ಲ ಓಡಾಡ್ಕೊಂಡೆ ಹಾಕಿ ಬಂದು ಇಲ್ಲೇ ನೋಡಿ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸಂಜೆ ಓಕೆ, ಅವರೇ ಮಾಡಿದ್ರು. ಕೆಲವು ಜಾಗಗಳಲ್ಲಿ ಬಯೋ ಟಾಯ್ಲೆಟ್ ವ್ಯವಸ್ಥೆ ಇರಲ್ಲ ರೈತರುಗಳಿಗೆ, ನಿಮಗೆ ಮೊಬೈಲ್ ಟಾಯ್ಲೆಟ್ ಅಂತ ವ್ಯವಸ್ಥೆನೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಓಕೆ, ಈ ಎತ್ತುಗಳನ್ನು ನೀವು ಎಷ್ಟು ವರ್ಷದಿಂದ ಕಟ್ಕೊಂಡ್ಬಂದಿರೋದು? ನಾವು ಒಂದು 2 ತಿಂಗಳಾಗಿದೆ ತಂದೀವಿ. 2 ತಿಂಗಳು. ನೀವು ಮುಂಚೆ ದನ ಸಾಕ್ತಿದ್ರಾ? ಹೌದಣ್ಣ, ನಾವು ದನ ಸಾಕಿದ್ದೋ, ಎತ್ತುಗಳು ಸಾಕಿದ್ದೀವಿ, ಸೀಮೆ ಹಸುಗಳು ಇದ್ದಾವೆ, ಎಲ್ಲ ಇದ್ದಾವೆ. ಓಕೆ, ಈ ಎತ್ತುಗಳಲ್ಲಿ ವ್ಯವಸಾಯ ಮಾಡ್ತೀರಾ ನೀವು? ಹೌದು ಅಣ್ಣ, ಎಲ್ಲ ವ್ಯವಸಾಯ ಎಲ್ಲ ವ್ಯವಸಾಯ ಮಾಡ್ತೀರಾ. ಮೂಲ ರೈತರು ಹಾಗಾದ್ರೆ ನೀವು, ದಳ್ಳಾಳಿ ಏನಲ್ಲ ತಂದು ನಾನು ಬೇಜಾರು ಮಾಡ್ಕೋಬೇಡಿ. ಈ ಅಲ್ಲಲ್ಲ, ಈ ದಳ್ಳಾಳಿಗಳು ಹೆಂಗೆ ಅಂದರೆ ಎಂಡ್ಲಕ್ಕ ಸಿಗ್ತದೆ ಅಂತ ತಗೊಂಬಂದು ಮಾರ್ಬಿಟ್ಟು ಇನ್ನೊಬ್ಬ ರೈತನ ಹಾಳು ಮಾಡ್ತಾರೆ. ನಾವು ಲಾಸ್ಟ್ ಇಲ್ಲಾದ್ರೂ ಒಂದು ಕರನಾದ್ರೂ ಮನೇಲಿ ಇರಬೇಕು. ಎತ್ತಿಲ್ದ್ರೆ ನಾವು ಮನೆಗೆ ಇರಲ್ಲ. ಕರನಾದ್ರೂ ಲಾಸ್ಟ್ ಒಂದು ಈ ಥರ ನಾಟಿ ಕರ ಇರಲೇಬೇಕು ಆ ಥರ. ಓಕೆ, ಮಿನಿಮಮ್ ಹಸ್ಗಳು, ನಾಟಿ ಹಸ್ಗಳು ತಳಿನೂ ಇದಾವೆ ನಮ್ಮ ಮನೆಗೆ. ಓಕೆ, ನಿಮ್ಮ ಮನೇಲಿ ನಾಟಿ ದನಗಳು ಕೂಡ ಬ್ರೀಡಿಂಗ್ ಪರ್ಪಸ್ಸು ಕೂಡ ಇದೆ. ಬ್ರೀಡಿಂಗ್ ಫಾರ್ಮ್. ಓಕೆ, ಈಗ ನೀವು ಅಷ್ಟು ವರ್ಷದಿಂದ ಕಟ್ಕೊಂಡ್ಬಂದಿದ್ರಲ್ಲ, ತಂದೆ ತಾಯಿ ಎಲ್ಲನೂ ವ್ಯವಸಾಯ ಮಾಡ್ಕೊಂಡು ಬಂದಿದ್ರು. ಮೊದಲೆಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಯಾವುದೇ ಒಂದು ನೆಟ್ವರ್ಕ್ ಗೊತ್ತಾಗ್ತಿರ್ಲಿಲ್ಲ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾಯಿಂದ 5 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷ ಅಂತ ಹಾಕೊಂತಾರೆ. ಒಟ್ನಾಗೆ ಏನು ಅನ್ಸುತ್ತೆ ಅಣ್ಣ, ಈಗ ಏನಾಗಿದೆ ಅಂದ್ರೆ ಬಡ ರೈತರು ತಾಣಕ್ಕೆ ತುಂಬಾ ಕಷ್ಟ ಆಗಿದೆ. ಓಕೆ, ಯಾಕೆಂದ್ರೆ ಈಗ ಎಲ್ಲ 5 ಲಕ್ಷ 6 ಲಕ್ಷ ಒಬ್ಬ ನೋಡಿ, ಈಗ ಯಾರೋ ಮೀಡಿಯಾದಲ್ಲಿ ಬಿಡ್ತಾರೆ, ನೀವು 5 ಲಕ್ಷ ಅಂದ್ರೆ ಇನ್ನೊಬ್ಬ ಈ ನನ್ನ ಅವನವೇ 5 ಲಕ್ಷ ಹೋಗಲ್ಲ. ಅವಾಗ ನಾವು ತಾಣ ಬಂದಾಗ ಜಾಸ್ತಿ ಆಗುತ್ತೆ. ಆ ಥರ ಈಗ ಅಂದ್ರೆ ಬಡ ರೈತಗಳು ತಾಣೋದು ಕಷ್ಟ ಆಗೈತಿ. ಮಿನಿಮಮ್ ತಾಂತೀನಿ ಅಂದ್ರೆ 1.5 ಲಕ್ಷ ದುಡ್ಡು ಇಟ್ಕೊಂಡಿರ್ಬೋದು. ಆ ಥರ ಅಂದರೆ ಮೊದಲಕ್ಕೂ ಇವಾಗೂ ಡಿಫ್ರೆನ್ಸ್ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನಮ್ಮಂಥ ಸೋಷಿಯಲ್ ಮೀಡಿಯಾದವರಿಂದನೇ ಇವತ್ತಿನ ಮೀಡಿಯಾದವರು ಅಂತ ಅಲ್ಲ, ಅಲ್ಲ ಮೀಡಿಯಾದವರಿಂದನೇ ಆಗಿರೋದು. ಈಗ ಮೀಡಿಯಾದವರೇ ಹೇಳ್ಕೊಡ್ತಾರೆ, ಅಣ್ಣ ಇವಕ್ಕೆ 8 ಲಕ್ಷ ಅಣ್ಣ, ಅವನು ನಮ್ಮ ಹುಡುಗ ಅದೇ ಗೊತ್ತಲ್ಲ ನಿಮ್ಮ ಹುಡುಗ, ಅವ್ನು ದಳ್ಳಾಳಿ, ಅವನು 9 ಲಕ್ಷ ಅಂತ ಹೇಳೋನೆ, ಅಣ್ಣ ನೀನು 1 ಲಕ್ಷ ಹೆಚ್ಚಿಗೆ 10 ಲಕ್ಷಕ್ಕೆ ತಂದೆ ಅಂತ ಹೇಳ್ಕೊಡೋದು ನಾವೇ ಹೇಳಿರ್ತೀವಿ. ನಮ್ಮಿಂದನೇ ತಾನೇ ಆಗಿರೋ ಸಮಸ್ಯೆಗಳು ಅಲ್ವಾ? ಓಕೆ, ತುಂಬ ಧನ್ಯವಾದ. ಯಾಕೆಂದರೆ ಇರೋದನ್ನ ಹೇಳ್ಬೇಕು, ಇಲ್ಲಿ ನಾವು 2.5 ಹೇಳ್ತಾ ಇದೀವಿ. ಇದು ಓಕೆ, ನಾವು ಒಂದು 2ರಿಂದ ಮುಂದೆ ಬಂದರೆ ಬಿಡ್ತೀವಿ. ಓಕೆ, 2 ರೋಡಾಗಿ ಬಂದರೂ ಸರಿನೇ, ಇಲ್ಲ ಮೇಕ್ ಬಂದರೂ ಸರಿನೇ, ಇಲ್ಲ ಸಮ ಆದರೂ ಸರಿನೇ, ಒಟ್ಟಿನಲ್ಲಿ ಗೇಯ್ ಅಂತ ದನ ಅಲ್ಲೂ ಅಲ್ಲಿ 2 RRಲ್ಲೇನೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ನಿಜವಾದ ವಾಸ್ತವತೆಯ ಅಂಶ ಎಲ್ಲಿ ಬರುತ್ತೆ ಅಂದರೆ, ನಿಜವಾದ ರೈತನ ಬಾಯಿಲೇ ಬರೋದು. ಈ ನಂತರ ಖಾಲಿ ಪಲಾವುಗಳು ಇರ್ತಾವಲ್ಲ, ಇವು ಸುಮ್ಮನೆ ಇರಲ್ಲ, ಅಲ್ಲೇನೋ ಡಬ್ದಲ್ಲಿ ಕಲ್ಲು ಹಾಕ್ಬಿಟ್ಟು ಅಳ್ಳಾಡಿಸ್ತವೆ. ಯಾಕೆ ಅಂತಂದರೆ ಅವ್ರಿಗೆ ಬೇಕಾಗಿರೋದೇನು ಅಂದರೆ, ತಮ್ಮ ಸೋಷಿಯಲ್ ಮೀಡಿಯಾ, ತಮ್ಮ ಪಬ್ಲಿಸಿಟಿ, ಎಲ್ಲೋ ಹೋಗಿ ಒಂದು ಪೆಂಡಲ್ ಕೆಳಗಡೆ ಲೈಟಿಂಗ್ ಹಾಕ್ಕೊಂಡು DJ ಹಾಕ್ಕೊಂಡು ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ರೆ ಕೆಳಗಡೆಯಿಂದ ಫೋಟೋ ಶೂಟ್ ಮಾಡಿದ್ರೆ ಅದರಲ್ಲಿ ಬರುತ್ತೆ. ಬಟ್ ನಮಗೆ ಇದರಲ್ಲಿ ಬರುತ್ತೆ, ಅದು ಏನಾಗುತ್ತೋ ಗೊತ್ತಿಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು. ಬನ್ನಿ ಹಂಗೆ ಇನ್ನೊಂದು ಜೊತೆ ಕರ ತೋರಿಸಿ. ನೋಡ್ತಾ ಇರ್ಬೋದು ಯಾವ ಥರ 2 ಒಂದೇ ಕಡೆಗೆ ಮಕ್ಕಾಕೊ ಮನಗವೆ ಅಂತ. ಯಾಕೆ ಅಂದರೆ ಅವರಿಬ್ಬರು ಡಿಸೈಡ್ ಆಗ್ಬಿಟ್ಟವ್ರೆ, ನಾವಿಬ್ಬರು ಇದ್ರೆ ಜೊತೆಲೇ ಇರಬೇಕು ಅಂತ. ಒಂದಕ್ಕೊಂಚೂರು ಕತ್ತು ಕಮ್ಮಿ, ಒಂದಕ್ಕೊಂಚೂರು ಕತ್ತು ಜಾಸ್ತಿ, ಏನೂ ಮಾಡೋಕ್ಕಲ್ಲ. ಅಣ್ಣ ಸುಳಿ ಸುದ್ದ ಯಾವುದೂ ಇಲ್ವೋ ನಿಮ್ಮವು? ಯಾವ ಸಮಸ್ಯೆಗಳಿಲ್ಲ, ಗ್ಯಾರಂಟಿ. ಓಕೆ, ನೋಡ್ತಾ ಇರ್ಬೋದು ಯಾವುದೇ ಸುಳಿ ಸುದ್ದಗಳಾಗಲಿ ಯಾವುದೂ ಇಲ್ವಂತೆ. ಅಣ್ಣ ಈ ಕರುಗಳನ್ನು ಯಾರು ಹೋಗ್ತಾರೋದು, ನೀವೇನಾ ಬೇರೆಯವರ? ಎಲ್ಲ ನೀವೇ ಸೆಲೆಕ್ಷನ್ ಮಾಡ್ಕೊಳ್ಳೋದಾ? ಹೌದಾ, ಆ ಕಡೆದು ಅದಕ್ಕೆ ಈ ಕರ ಹಾಕಿದ್ದೀರಾ? ನೋಡ್ತಾ ಇರ್ಬೋದು ತುಂಬ ಒಂದು ಎಷ್ಟು ಖುಷಿ ಪಡ್ತಾರೆ ಅಂತ. ಓಕೆ ಅಣ್ಣ, ಬೇರೆ ಜಾತ್ರೆಗೆ ಕಂಪೇರ್ ಮಾಡಿದ್ರೆ ಈ ಜಾತ್ರೆ ತುಂಬ ಖುಷಿ ಕೊಟ್ಟಿದ್ಯಾ? ತುಂಬ ಖುಷಿ ಕೊಟ್ಟಿದೆ. ವ್ಯಾಪಾರ ಆಗಲೇ ಹಂಗೆ ಮನೇಲಿ ನಿಂತ್ಕೊಂಡ್ರು ಪರವಾಗಿಲ್ಲ, ಇಲ್ಲಿ ಸಂತೋಷ, ಸೌಕರ್ಯ ಚೆನ್ನಾಗಿದೆ, ಊಟದ ವ್ಯವಸ್ಥೆ ಇದೆ, ಎಲ್ಲ ಇದೆ. ಒಟ್ನಾಗೆ ಜಾತ್ರೆ ಕಳೆಯ ಇಲ್ಲಿ ಆ ಥರ, ಲಾಸ್ ಆಗಲಿ ಲಾಭ ಆಗಲಿ ಜಾತ್ರೆ ಖುಷಿ ಆ ಥರ. ಓಕೆ, ತುಂಬ ಖುಷಿ ಆಗುತ್ತೆ. ಓಕೆ, ಜೈ ಹಳ್ಳಿಕಾರ್, ಜೈ ನಾಟಿದನ ಅಂತಲೇ ಹೇಳ್ಬಿಡೋಣ. ಯಜಮಾನ್ರು ಎಷ್ಟು ದಿನ ಆಯ್ತು ಬಂದ್ಯಾ? 3 ದಿನ ಆಯಿತು. 3 ದಿನ? ಓ, ಮನೇಲಿ ಹೆಂಗಸರು ದೊಣ್ಣೆ ತಗೊಂಡು ಹೊಡೆದೋಡ್ಸೋದು ಅಂತ ಇಲ್ಲಿ ಬಂದು ಪುಕ್ಷಟ್ಟೆ ಊಟ ಸಿಗ್ತದೆ ಅಂತ ಅಂದ್ಬಿಟ್ಟು ಒಳ್ಳೆ ನೀರು, ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಆರಾಮಾಗಿ ಟಾರ್ಪಲ್ ಹಾಕ ಮಾಡ್ಕೊಂಬಿಡೋಣ ಅಂತ ಬಂದು. ಇನ್ನೇನು ಮಾಡೋದು, ವಯಸ್ಸಾಯ್ತಲ್ಲ, ಹೆಂಗೋ ಕಾಲ ಕಳೆಯೋಣ ಅಂತ ಹೇಳಿ ಬಂದ್ವಪ್ಪ. ಒಬ್ಬೊಬ್ಬ ಒಟ್ಟಿನಲ್ಲಿ ತಣ್ಣ ಗಾಳಿ ಬೀಸ್ತದೆ, ಸೊಳ್ಳಿಲ್ಲ, ಒಳ್ಳೆ ಊಟ ಕೊಡ್ತಾರೆ, ಒಳ್ಳೆ ಬೆಳಕು, ನಿಮ್ಮಂಥವರೆಲ್ಲ ಇದಾಗ್ತದೆ. ಓಕೆ ಓಕೆ, ಎಷ್ಟು ಜೊತೆ ಹೊಡ್ಕೊಂಬಂದಿದ್ದೀರಿ ದನನ? ನಾನು 4 ಜೊತೆ ಹೊಡಿದ್ದೆ, ಎಲ್ಲ ಮಾರ್ಬಿಟ್ಟು 2 ಜೊತೆ ಕೊಟ್ಟಿದ್ದೀನಿ, ಇನ್ನೂ
ಐತೆ ಐತೆ ಇನ್ನೂ 2 ಜೊತೆ ಐತೆ. ಈ ಚಿಕ್ಕರುಗಳು ನಿಮ್ಮವೇನ ಇವು? ಒಂದು ಸಮಯ ನಮ್ಮವೆ ಯಾವ ನೋಡಿ ಅಲ್ಲಿರೋ ಒಂದು ಜೊತೆ ಓರ್ಗರುಗಳು ಅವು? ಇವೆರಡು ಓರ್ಗರ, ಅದು ಒಂದು ಒಂಟಿ ಓರಿ. ಹಾಂ ಇವು ಓರಿ, ಇದು ಓರಿ, ಇವು ಒಂಟಿ ಓರಿ, ಇದೊಂದು ಒಂಟಿ ಓರಿ. ಇದು ಕೊಟ್ಟು ಇಲ್ಲ ಆ ಕಡೆ ಜೊತೆ ಒಂದು 50,500 ಕೊಂಡು ಕೊಟ್ಟಿದ್ದೀನಿ, ಅದನ್ನು 35,000 ಕೊಂಡು ಕೊಟ್ಟಿದ್ದೀನಿ. ಓಕೆ, 2 ಓರಿ ಕೊಟ್ಟಿದ್ದೀವಿ. ಓಕೆ, 2 ಓರಿನೂ ಕೊಟ್ಟಿದ್ದೆಲ್ಲ ದುಡ್ಡೆಲ್ಲ ಇಲ್ಲಿ ಮಡಗಿದಿ? ದುಡ್ಡು ಚಿಲ್ದ ಕಟ್ಟಿದ್ದಕ್ಕಿದ್ದೀನಿ ಸ್ವಾಮಿ, ನಿಮ್ಮಂತವ್ರು ನೋಡ್ರಿ ಹೆಂಗೋ ರಾತ್ರಿ ದೇಬ್ಕೊಂಡು ಹೋಗ್ಬಿಡೋಣ ಅಂತ ರಾತ್ರಿ ಹೊತ್ತು ಬಂದ್ರೆ ಹೆಂಗೆ ಯಜಮಾನ್ರು? ಸುಮ್ಮನೆ ಅಂತ ಒಂದು ದೊಡ್ಡ ತಗೊಂಡ್ರೆ ಸುಮ್ಮನೆ ಕೊಟ್ಬಿಟ್ಟಿವಲ್ಲ ನಿಮ್ಮ ಕೈಗೆ. ಓ ಹಂಗೆ, ಅದಕ್ಕೆ ಈಗ ಎದರ್ಕೊಂಡು ದುಡ್ಡ ಮನೆಗೆ ಕಳಿಸ್ಬಿಟ್ಟೆ. ಬಾಬಾ ನೋಡ್ರಿ. ಓಕೆ, ವಾ ನೋಡ್ರಿ ಎಂತ ಯಜಮಾನ್ರು ರೀ, ಹಳೆ ತಲೆ. ಓಕೆ, ಈಗ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾರ ನೀವು? ಸ್ವಾಮಿ ನಾನು 12 ವರ್ಷ ಹುಡುಗನಿಂದಲೂ ಜಾತ್ರೆ ಮಾಡಿದ್ದೀನಿ. 12 ವರ್ಷ ಹುಡುಗನಿಂದಲೂ ಜಾತ್ರೆ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ ಹಂಗಾರೆ ಪ್ರತಿ ವರ್ಷ. ವಿಶೇಷ ಪ್ರತಿ ವರ್ಷದ ಜಾತ್ರೆಗೂ ಈ ವರ್ಷಕ್ಕೂ ವಿಶೇಷ ಏನು? ವಿಶೇಷ ಸ್ವಾಮಿ ಸರಿ ಚಿಕ್ಕ ಕರುಗಳು, ಮಳೆ ಕರುಗಳು ಒಳ್ಳೊಳ್ಳೆ ಕರ ಬಂದವು. ಒಳ್ಳೊಳ್ಳೆ ಕರ ಬಂದವೆ. ಒಳ್ಳೆ ಕರ ಬಂದವು. ವ್ಯಾಪಾರ ಮಾತ್ರ ಜೋರಾಗದ ಡಲ್ಲ? ಜೋರಾಗದೆ. ನಮ್ಗೆ ಅವಾಗ 1,000 2,000 ಕೊಟ್ಟು ಒಂದು ಕರ ಕೊಡೋರು, ಈಗ ಅದಕ್ಕೆ 40,000-50,000 ಕೊಡ್ಬೇಕು. ಹಾಂ, ತುಂಬ ಖುಷಿ ಆಗುತ್ತೆ. ಖುಷಿ ಆಗಲ್ವರ? ಅಂದ್ರೆ ಈ ಗಿರಾಕಿನೂ ಬಂದವರ? ದೇಶದ ಗಿರಾಕಿ ಇವತ್ತಿನಿಂದ ಗಿರಾಕಿ ಐತೆ. ಇನ್ನು ಎಷ್ಟು ದಿನ ಇರುತ್ತೆ ಜಾತ್ರೆ? ಇನ್ನ 4 ದಿನ ಐತೆ. ಇನ್ನು 4 ದಿನ ಇರುತ್ತೆ. ಒಟ್ಟಿನಲ್ಲಿ 10ನೇ ತಾರೀಕುವರೆಗಂತೂ ಫಿಕ್ಸು. 9-10 ಫಿಕ್ಸ್. 9-10ವರೆಗೂ ಫಿಕ್ಸು. ಓಕೆ, ತುಂಬ ಖುಷಿ ಆಯಿತು. ಹಂಗಾರೆ ಒಳ್ಳೆ ಲಾಭ ಮಾಡಿದ್ದೀರಾ. ಬಂದಾಯ್ತು ಸ್ವಾಮಿ. ಇದೇ ಖುಷಿಲಿ ಟಿವಿಲಿ ಬರ್ತಿರಲ್ಲ, ನಮ್ಗೇನಾದ್ರು ನೋಡ್ಕೋತೀರಾ? ಆಯ್ತು ಸ್ವಾಮಿ, ನಿಮ್ಮಂತವ್ರು ಕೊಟ್ರೆ ನಮ್ಮಂತವ್ರು ನಿಮಗೆ ಕೊಡೋದು. ರೈತನ ಗತ್ತು ನೋಡ್ರಿ, ಇದೇ ಕಣ್ರಿ ರೈತನ ಗತ್ತು ಅಂತ ಹೇಳೋದು. ಇದು ಖುಷಿ. ಓಕೆ, ಥ್ಯಾಂಕ್ ಯು ಯಜಮಾನ್ರೆ. ಸ್ವಾಮಿ ತಮ್ಮದು ಯಾವ ಊರು?